ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ 1 ಇಯರ್ ಬೇಬಿ ಕ್ಯಾಪ್ ಯಾವ ರೀತಿ ಹೊಲಿಯೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಸ್ನೇಹಿತರೆ ನೋಡಿ, ಇದು ನಾನು ಈ ಮೆಜರ್ಮೆಂಟ್ ಬಂದು ಎಷ್ಟು ತಗೊಂಡಿದ್ದೀನಿ ಅಂದರೆ, ನೋಡಿ ಇದು 1 ಇಯರು 1.5 ಇಯರ್ವರೆಗೂ ಆಗ್ಬೋದು. ನೋಡಿ 7.5 ಇಂಚು ಅಗಲ, 7.5 ಅಂದರೆ 15 ಇಂಚು ಅಗಲ ತಗೊಂಡಿದ್ದೀನಿ. ಇದನ್ನು ನೋಡಿ, ಟೋಟಲ್ ಬಂದು 15 ಇಂಚು ಅಗಲ ತಗೊಂಡಿದ್ದೀನಿ. ಹಾಗೆ ಈ ಹೈಟ್ ಬಂದು 7.25 ಇಂಚ್ ತಗೊಂಡಿದ್ದೀನಿ. ಇಷ್ಟು ತಗೊಂಡು ನಾನು 1 ಇಯರ್ ಬೇಬಿಗೆ ನಾನು ನಿಮಗೆ ಕ್ಯಾಪನ್ನು ಹೊಲಿಯೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಇದೇ ಸೈಜ್ಗೆ ನಾವು ಒಂದು ಬೇರೆ ಕಲರ್ ಬಟ್ಟೆನ ತಗೋಬೋದು. ಇದು ಮಾತ್ರ ಮೇನು ಕಾಟನ್ ಆಗಿರಬೇಕು, ಇದು ಅಲರ್ಜಿ ಆಗಲ್ಲ ಕಾಟನ್ ಹಾಕಿದರೆ. ನೋಡಿ, ಇದು ಶರ್ಟ್ ಬಟ್ಟೆ ಸ್ನೇಹಿತರೆ, ಇದು ಕಾಟನ್ ಕೋಲ್ಡ್ ಹೀಟ್ ಆಗಲಿ ಅಂತೇಳಿ ಅದು ಕಾಟನ್ ಬಟ್ಟೆ ಹಾಕಿದ್ದೀನಿ ನಾನು. ನೋಡಿ, ಇದು ಪಾಲಿಸ್ಟರ್ ಬಟ್ಟೆ ಸೀರೆದು, ಚೆನ್ನಾಗಿ ಕಾಣಲಿ ಅಂತ ಮೇಲ್ಗಡೆಗೆ ಹಾಕೊಳ್ಳಿಕ್ಕೆ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ಇದ್ರ ಅಳತೆನೇ ಇದು ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಮೂಲೆಯಲ್ಲಿ ನಾವು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇದನ್ನು ಸ್ವಲ್ಪ ನೋಡಿ 2 ಇಂಚಿನಷ್ಟು ತಗೊತಿದ್ದೀನಿ ನಾನು ಒಳಗಡೆಗೆ. 2 ಇಂಚಲ್ಲಿ ಮಾರ್ಕ್ ಮಾಡ್ಕೊಂಡು ಇದನ್ನು ನೋಡಿ ಈ ರೀತಿ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದನ್ನು ಕಟ್ ಮಾಡ್ಕೊತೀನಿ. ಇವಾಗ ನೋಡಿ, ಇದು ಎಷ್ಟಿದೆಯೋ ಅಷ್ಟನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕೊಳ್ಳಿ. ನಿಮ್ಗೆ ನೋಡಿ, ಇದಕ್ಕೆ ಒಂದು ನಾವು ಪಟ್ಟಿಯನ್ನು ತಗೋಬೇಕು. ನೋಡಿ, ಇದ್ರಿಗೆ ಮುಖದ ಎದುರುಗಡೆಗೆ ಕಟ್ಟಕ್ಕೆ ಮಾಡ್ಕೊಂತೀವಲ್ಲ, ಆ ಸೈಜನ್ನು ಇದರಲ್ಲಿ ತಗೋಬೇಕು. ನಾನು ಇವಾಗ 11 ಇಂಚಿನಷ್ಟು ಒಂದು ಪಟ್ಟಿ ತೊಗೊತಾ ಇದ್ದೀನಿ. ನೋಡಿ, 11 ಇಂಚು ನಮಗೆ ರೆಡಿ ಬೇಕು. ನೋಡಿ, 11 ಇಂಚಿನಷ್ಟು ನಾನು ಕಟ್ ಮಾಡ್ಕೊತೀನಿ ಒಂದು ಬಟ್ಟೆಯನ್ನು. ಅದೊಂದು 3 ಇಂಚಿನಷ್ಟು ಅಗಲ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. 11 ಇಂಚಿನಷ್ಟು ಕಟ್ ಮಾಡ್ಕೊತೀನಿ. ಹಾಗೆ ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ. 11 ಬಂತು, ನಮಗೆ ರೆಡಿ ಆಗಬೇಕು. ಇವಾಗ ಇದಕ್ಕೆ ನೋಡಿ ಇದೇ ಕಲರ್ದು ಇನ್ನೊಂದು ಬಟ್ಟೆನ ಸೇರಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ಒಂದು ಸೆಂಟ್ರಿಗೆ ನ್ಯಾಚ್ ಹಾಕೋಣ. ನೋಡಿ, ಸೆಂಟ್ರಿಗೆ ಬರಬೇಕು. ನೋಡಿ, ಈ ರೀತಿ ಇದನ್ನ ಇಟ್ಟು ನಾವು ಇಲ್ಲಿಂದ ಪ್ಲೇಟ್ಸ್ ಅನ್ನ ಮಾಡ್ಬೇಕು ಇದಕ್ಕೆ. ಇಲ್ಲೊಂದು ಸ್ವಲ್ಪ ನೋಡಿ ಪ್ಲೇಟ್ಸ್ ಮಾಡಬಾರ್ದು ಲಾಸ್ಟಿಗೆ. ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಕೂಡ ಅಷ್ಟೇ 1.5-1.25 ಇಂಚಿನಷ್ಟು ನೀವು ಬಿಡಬೇಕಾಗುತ್ತೆ, ಪ್ಲೇಟ್ಸ್ ಮಾಡಬಾರ್ದಲ್ಲಿ. ನೋಡಿ, ನಾವು ಈ ರೀತಿ ಪ್ಲೇಟ್ಸ್ ಮಾಡ್ಕೊಂಡ ನಂತರ ಇದನ್ನ ಒಂದು ಪಟ್ಟಿ ತರ ಮಾಡೋಣ. ಈ ತರ ನೋಡಿ ಫೋಲ್ಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಅಗಲ ಬೇಕು ಪಟ್ಟಿ ಅಷ್ಟನ್ನ ನೀವು ಮಾಡ್ಕೊಳ್ರಿ. ನೋಡಿ, ಈ ರೀತಿ ಪಟ್ಟಿ ಆಗಬೇಕು. ನೋಡಿ, ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ, ಇದಕ್ಕೆ ಕಸಿ ಕಟ್ಟಬೇಕಲ್ಲ, ಅದನ್ನ ಮಾಡೋಣ ಯಾವ ರೀತಿ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇದು ಜಾಸ್ತಿ ಆಯಿತು ಅಂದರೆ ನಿಮಗೆ ಹುಡುಗನ ಕೊರಳಿಗೆ ಇಲ್ಲಿ ಒಂದು ಪ್ಲೇಟ್ಸ್ ಅನ್ನ ಮಾಡಿ. ಈ ರೀತಿ ನೀವು ಬೇಕಾದ್ರೆ ಸ್ವಲ್ಪ ಪ್ಲೇಟ್ಸ್ ಮಾಡ್ಕೋಬಹುದು. ನೋಡಿ, ಇದು ಜಾಸ್ತಿ ಆಯಿತು ಅಂದ್ರೆ ಇದು ಇಲ್ಲಿ ಒಂದೆರಡು ಸೆಂಟ್ರಿಗೆ ಒಂದು ಪ್ಲೇಟ್ಸ್ ಮಾಡಿ ನೀವು ಅದನ್ನ ಅಟ್ಯಾಚ್ ಮಾಡ್ಬೋದು. ನಾನು ಇದಕ್ಕೇನು ಬೇಡ, ಕರೆಕ್ಟ್ ಆಗುತ್ತೆ ಅನ್ಕೊಂಡಿದ್ದೀನಿ, ಹಾಗಾಗಿ ನಾನು ಡೈರೆಕ್ಟಾಗಿ ಅಟ್ಯಾಚ್ತೀನಿ. ಇದಕ್ಕೆ ನೋಡಿ ಕಸಿಗೆ ಕಟ್ಟಬೇಕಲ್ಲ ಕೊರಳಿಗೆ, ಅದನ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ಮಾಡ್ಕೊಳ್ಳೋಣ. ನೋಡಿ, ಸೆಂಟ್ರಿಗೆ ಒಂದು ನ್ಯಾಚ್ ಹಾಕೊಂಬಿಡಿ. ನಿಮಗೆ ಎರಡು ಕಡೆಗೂ ಕಸಿ ಅಷ್ಟೇ ಉಳಿಬೇಕು, ಹಾಗಾಗಿ ನೀವು ನ್ಯಾಚ್ ಹಾಕೋಬೇಕು ಒಂದು ಸೆಂಟ್ರಿಗೆ. ನೋಡಿ, ಇದ್ರ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕೊಳ್ಳಿ ನೀವು ಈಸಿಯಾಗಿ. ನೋಡಿ, ಇಲ್ಲಿ ಬರುತ್ತೆ ಸೆಂಟ್ರು. ನಾನು ಇಲ್ಲಿಂದ ಈ ರೀತಿ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಕೊಟ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಒಂದು ಅಪೋಸಿಟ್ ಅಲ್ಲಿ ಕೊಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಬೇಕಾದ್ರೆ ಈ ರೀತಿ ನೀವು ಪ್ಲೇಟ್ಸ್ ಅನ್ನ ಒಂದು 3 ಕೊಟ್ಟಿದ್ದೀನಿ ನಾನು. ಬೇಕಾದ್ರೆ ಜಾಸ್ತಿ ಕೊಟ್ಕೊಳ್ರಿ, ಇಲ್ಲಾಂದ್ರೆ ಬೇಡ ಅಂದ್ರೆ ನೀವು ಹಂಗೆ ಕೂಡ ಸ್ಟಿಚ್ ಮಾಡ್ಬೋದು.
ಸೇರಿಸ್ಬಿಟ್ಟು ಇದನ್ನು ಬೇಕಾದರೆ ದೊಡ್ಡಗೂ ಮಾಡ್ಕೋಬೋದು, ನೀವು ಚಿಕ್ಕದಾಗಿ ಮಾಡ್ಕೋಬೋದು, ನಿಮ್ಮ ಇಷ್ಟ. ಕತ್ತಿನ ಇದು ಅಷ್ಟೇ ಮೆಜರ್ಮೆಂಟ್ ಬಿಡ್ಬೇಕಂತ ಇಲ್ಲ. ಕೊರಳಿಗೆ 2 ರೌಂಡ್ ಬಂದರೆ ಸಾಕಾಗುತ್ತೆ. ನೋಡಿ, ಬೇಕಾದರೆ ಇದಕ್ಕೆ ಒಂದು ಡೋರಿ ಮಾಡ್ಕೋಬೋದು. ನಾನು ಕೂಡ ಡೋರಿ ಮಾಡ್ತೀನಿ. ನೋಡಿ, ಈ ರೀತಿ ನೀವು ಎಷ್ಟು ಸಣ್ಣದಾದರೂ ನೋಡ್ಬೇಕಾದ್ರೆ ಯಾವ ರೀತಿ ಬೇಕಾದರೂ ನೀವು ಡೋರಿ ಮಾಡ್ಕೋಬೋದು. ತುಂಬ ಟೈಪ್ಸ್ ಇದೆ. ನಾನು ಇದನ್ನು ಈ ರೀತಿ ಮಾಡಿದ್ದೀನಿ, ಹೂ ಥರ ಮಾಡಿದ್ದೀನಿ. ಬಟ್ ಅದು ಬಟ್ಟೆ ಇದು ಇರೋದ್ರಿಂದ ಈ ಥರ ಆಗಿದೆ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಈ ಥರ ರೆಡಿ ಆಯಿತು ಟೋಪಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇದು ನೋಡಿ, 1 ವರ್ಷದೊಳಗೆ ಹುಡುಗರಿಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅವ್ರಿಗೆ ಹಾಕಿದರೆ ಗೊತ್ತಾಗುತ್ತೆ. ನೋಡಿ, ಬೇಕಾದರೆ ಕಸಿ ಬೇಕಾದರೆ ಇದನ್ನ 2 ರೌಂಡ್ ಬರೋವರೆಗೂ ನೀವು ಬೇಕಾದರೆ ಮಾಡ್ಕೋಬೋದು. ನೋಡಿ, ಈ ರೀತಿ ಆಗುತ್ತೆ. ಇದು ಮುಂದ್ಗಡೆ ಬರುತ್ತೆ, ಇದು ಕೊರಳಿಗೆ ಕೂರುತ್ತೆ. ಇದು ನೋಡಿ, ಇನ್ನು ಜಾಸ್ತಿ ಆಯಿತು ಅಂದರೆ ಇದು ಇಲ್ಲೊಂದು ಪ್ಲೇಟ್ಸ್ ಬೇಕಾದ್ರೆ ಇನ್ನೂ ಒಂದು ಕೊಟ್ಕೋಬೋದು. ನೀವು ಇನ್ನೊಂದು ಪ್ಲೇಟ್ಸನ್ನು ಬೇಕಾದ್ರೆ ಕೊಟ್ಕೋಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.